ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಈಗ ತೀವ್ರಗತಿಯಲ್ಲಿ ಸಾಗುತ್ತಾ ಇದೆ. ಇದೇ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ಸೇರಿದ್ದಾರೆ. ರಾಜ್ಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿರತಕ್ಕಂಥ ಈ ಪ್ರಕರಣ ಏನಿದೆ, ಇದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಈಗ ಗಮನ ಸೆಳೀತಾ ಇದೆ. ಇದೀಗ ದೇಶದ ಅತಿ ಹೆಚ್ಚು ಸಾಕ್ಷಿಗಳು ಸಿಕ್ಕ ಕೊಲೆ ಪ್ರಕರಣದ ಸಾಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೂಡ ಸೇರುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ದೇಶದಲ್ಲಿ ಹೈ ಪ್ರೊಫೈಲ್ ಕೇಸ್ಗಳ ಪಟ್ಟಿಗೆ ದರ್ಶನ್ ಕೇಸ್ ಕೂಡ ಎಂಟ್ರಿ ಆಗ್ತಾ ಇದೆ. ರಾಜೀವ್ ಗಾಂಧಿ ಹತ್ಯೆ ಇರಬಹುದು, ಆರೋಶಿ ಕೇಸ್ ಆಗಬೇಕು, ಇದೆಲ್ಲ ಆದಮೇಲೆ ಈಗ ದರ್ಶನ್ ಕೇಸ್ನಲ್ಲಿ ಅತಿ ಹೆಚ್ಚು ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಈ ಹಿಂದೆ ದೇಶಾದ್ಯಂತ ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳಾಗಿತ್ತು. ಸೊ ದೇಶದ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಈಗ ದರ್ಶನ್ ಕೇಸ್ ಕೂಡ ಒಂದಾಗ್ತಾ ಇದೆ. ಯಾಕೆ ಅಂತಂದರೆ ದರ್ಶನ್ ಸ್ಟಾರ್ ನಟ. ಅತಿ ಹೆಚ್ಚು ಸಾಕ್ಷ್ಯಗಳು ಸಿಕ್ಕಂತಹ ಪ್ರಕರಣ ಆಗುತ್ತಾ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಇದೆ. ಯಾವುದೇ ಕೇಸ್ ಆದರೂ ಕೂಡ ಪೊಲೀಸರು ಎಷ್ಟು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಸಾಕ್ಷ್ಯಗಳು ಎಷ್ಟು ಸಿಕ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ದೇಶದಲ್ಲಿ ನಿತೀಶ್ ಕತಾರ ಅಂತಕ್ಕಂಥ ವ್ಯಕ್ತಿಯ ಕೊಲೆ ಆಗಿತ್ತು, ಶೀನಾ ಬೋರಾ ಹತ್ಯೆ ಆಗಿತ್ತು, ಆರುಷಿ ತಲ್ವಾರ್ ಕೊಲೆ ಆಗಿತ್ತು, ಜಸಿಕಾ ಲಾಲ್, ಪ್ರಿಯದರ್ಶಿನಿ ಮಟ್ಟು, ರಾಜೀವ್ ಗಾಂಧಿ ಹತ್ಯೆ, ಈ ಎಲ್ಲ ಕೇಸ್ಗಳಲ್ಲೂ ಕೂಡ ಸಾಕಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿದರು. ಈ ಪ್ರಕರಣಗಳೇ ಈಗ ಸದ್ಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷ್ಯಗಳನ್ನು ಹೊಂದಿರತಕ್ಕಂಥ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಈ ಕೊಲೆಗಳ ಸಾಲಿಗೆ ಸೇರುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್. ನಿತೀಶ್ ಕತಾರ ಪ್ರಕರಣ ಒಟ್ಟು 567 ಸಾಕ್ಷಿಗಳನ್ನು ಹೊಂದಿತ್ತು. 567 ಸಾಕ್ಷಿ ಅಂದರೆ ಎಲ್ಲರೂ ಕೂಡ ಪ್ರತ್ಯಕ್ಷದರ್ಶಿಗಳು ಅಂತಲ್ಲ, ಅದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು, ಎಲ್ಲ ಸೇರಿ ಒಟ್ಟು 567 ಸಾಕ್ಷಿಗಳನ್ನು ಹೊಂದಿತ್ತು. ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷಿಗಳನ್ನು ಹೊಂದಿರುವಂತಹ ಹೈ ಪ್ರೊಫೈಲ್ ಕೇಸ್ ಅಂತಂದರೆ ಇದು ನಿತೀಶ್ ಕತಾರ ಕೇಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಪೊಲೀಸರು 180ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. 180ಕ್ಕೂ ಹೆಚ್ಚು ಇನ್ನೂ ಸಾಕ್ಷಿಗಳನ್ನು ಕಲೆ ಹಾಕ್ತಾನೇ ಇದ್ದಾರೆ. ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಿದ್ದಾರೆ ತನಿಖಾ ತಂಡ. ನಾನು ಅದನ್ನೇ ಹೇಳಿದ್ದು, ಟೆಕ್ನಿಕಲ್ ಎವಿಡೆನ್ಸ್, ಮೆಡಿಕಲ್ ಎವಿಡೆನ್ಸ್ ಅಂತೆಲ್ಲ ಹೇಳಿದ್ನಲ್ಲ, FSL ರಿಪೋರ್ಟು ಇವೆಲ್ಲ ಸೇರಿಕೊಳ್ಳುತ್ತೆ. 33 CCTVಗಳಿಗೆ ಸಂಬಂಧಪಟ್ಟ DVR ಅನ್ನು ಇವರು ಸಂಗ್ರಹ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ಈ 17 ಜನ ಏನಿದ್ದಾರೆ ಇದರಲ್ಲೇ 3 ಜನರನ್ನ ಅವರು ಅಪ್ರೂವರ್ ಆಗಿ ಮಾಡ್ಕೊಂಡಿದ್ದಾರೆ ಸಾಕ್ಷಿಗಳನ್ನಾಗಿ. ಒಟ್ಟು 10ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿ. 100 ಪುಟಗಳ ಕಾಲ್ ಡೇಟಾವನ್ನು ಕೂಡ ಸಂಗ್ರಹಿಸಲಾಗಿದೆ. ಎಲ್ಲರ ಮೊಬೈಲನ್ನು ರಿಟ್ರೀವ್ ಮಾಡಿ 100 ಪುಟಗಳ ಕಾಲ್ ಡೇಟಾ ಕೂಡ ಸಂಗ್ರಹಿಸಿದ್ದಾರೆ. ಅಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಎವಿಡೆನ್ಸ್ಗಳು ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ದೇಶದ ಸೆನ್ಸೇಷನಲ್ ಕೇಸ್ ಸಾಲಿಗೆ ಈ ಪ್ರಕರಣ ಕೂಡ ಸೇರುತ್ತೆ ಅಂತ ಹೇಳಲಾಗ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ದರ್ಶನ್ ಅಂಡ್ ಗ್ಯಾಂಗ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಪೊಲೀಸರು ಇಷ್ಟೆಲ್ಲ ಸಾಕ್ಷಿಗಳನ್ನು ಈಗ ಕಲೆ ಹಾಕಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರ್ತಕ್ಕಂಥ ದರ್ಶನ್ಗೆ ಅವರ ಮಗ ಬುದ್ಧಿವಾದವನ್ನು ಹೇಳಿದಾರಂತೆ. ಅವ್ರು ಹೇಳ್ತಾರಂತೆ, ಮಗ ಅಪ್ಪ ಯಾವಾಗಲೂ ಕೂಡ ಒಳ್ಳೆಯವರು ಫ್ರೆಂಡ್ಸ್ ಇರಬೇಕು, ನಿನ್ನ ಜೊತೆಯಲ್ಲಿರೋ ಫ್ರೆಂಡ್ಸ್ ಯಾರೂ ಸರಿ ಇಲ್ಲ, ಅವ್ರು ಯಾರೂ ಒಳ್ಳೆಯವರಲ್ಲ, ಅವ್ರ ಸಹವಾಸವನ್ನು ಬಿಟ್ಬಿಡು ಅಂತ ಮಗ ತಂದೆಗೆ ಹೇಳಿರೋದು. ಅವರಿಂದಾಗೆ ನೀನು ಇವತ್ತು ಜೈಲು ಸೇರೋ ಹಾಗಾಯಿತು. ಡ್ರೈವರ್ ಲಕ್ಷ್ಮಣ್ ಇದಾರಲ್ಲ, ಅವ್ರು ಒಬ್ಬರೇ ಸಾಕು, ಇನ್ನು ಯಾರು ಬೇಡ, ಎಲ್ಲರನ್ನೂ ಬಿಟ್ಬಿಡು, ನೀನು ಜೈಲಿಂದ ಹೊರಬಂದ ಮೇಲೆ ಇವ್ರು ಯಾರು ಸಹವಾಸನೂ ಮಾಡಬೇಡ, ಒಳ್ಳೆಯವರ ಸ್ನೇಹಿತ ಸಹವಾಸವನ್ನು ಮಾಡಬೇಕು ಅಂತ ತಂದೆ ದರ್ಶನ್ಗೆ ಪುತ್ರ ಬುದ್ಧಿಮಾತನ್ನು ಹೇಳಿದಾರಂತೆ. ನೀನು ಜೈಲಿನಲ್ಲಿರೋದು ನನಗೆ ನೋಡೋದಕ್ಕಾಗ್ತಾ ಇಲ್ಲ, ನಿನಗೆ ಕಾಲ್ ಮಾಡಬೇಕು ಅಂದರೂ ಸಾಧ್ಯ ಆಗ್ತಾ ಇಲ್ಲ, ನೋಡೋದಕ್ಕೆ ಬರಬೇಕು ಅಂದರೆ 1 ವಾರ ಕಾಯಬೇಕು, ನಾನು ಯಾರ ಜೊತೆ ಮನೆಯಲ್ಲಿ ಕಿತ್ತಾಡಲಿ ಅಂತೆಲ್ಲ ಮಗನಿಂದ ಪ್ರೀತಿಯ ಮಾತುಗಳು ಬಂದಿವೆಯಂತೆ. ಮಗನ ಈ ಮಾತನ್ನು ಕೇಳಿ ದರ್ಶನ್ ಕೂಡ ಭಾವುಕರಾಗಿದ್ದಾರೆ ಅಂತ ಗೊತ್ತಾಗಿದೆ. ಯಾಕೆಂದರೆ ಮೊನ್ನೆ ಅಷ್ಟೇ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ಎಲ್ಲ ಮತ್ತೊಂದು ಸರ್ತಿ ಹೋಗಿದ್ದರು ನೋಡೋದಕ್ಕೆ ಅಂತ. ಅಪ್ಪನನ್ನು ನೋಡಿದಂತಹ ಮಗ ಸಹಜವಾಗಿ ಒಂದಷ್ಟು ಅವನಿಗೆ ತಿಳಿದ ಮಟ್ಟಿಗೆ ಬುದ್ಧಿವಾದವನ್ನು ಹೇಳಿದ್ದಾನೆ. ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ ಅವರನ್ನು ಜೈಲಿನಿಂದ ಹೊರಗಡೆ ತರೋದಕ್ಕೆ ಅವರ ಕುಟುಂಬದವರು ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ದರ್ಶನ್ ಬಿಡುಗಡೆಗೆ ಒಂದು ಕಡೆ ಕಾನೂನಾತ್ಮಕವಾದ ಹೋರಾಟ, ಮತ್ತೊಂದು ಕಡೆ ದೇವರ ಮೊರೆ ಹೋಗಿದ್ದಾರೆ. ಅದರಲ್ಲೂ ಅವರ ಪತ್ನಿ ವಿಜಯಲಕ್ಷ್ಮಿ ಪತಿಯ ಬಿಡುಗಡೆಗೆ ಭಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೈಲುವಾಸ ಮುಗಿದು ಕಷ್ಟದ ಸಮಯದಿಂದ ದರ್ಶನ್ ಹೊರಗೆ ಬರಲಿ ಅಂತ ದರ್ಶನ್ ಪತ್ನಿ ಹಲವು ದೇವಸ್ಥಾನಗಳಲ್ಲಿ ಹರಕೆಯನ್ನು ಕೂಡ ಹೊತ್ಕೊಂಡಿದ್ದಾರಂತೆ. ಇನ್ನು ದರ್ಶನ್ ಅವರ ತಾಯಿ ಮತ್ತು ಸಹೋದರ ಅವರು ಕೂಡ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ದಾರೆ. ಹಲವು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿದ್ದು ರಿಲೀಸ್ ಆದ ಬಳಿಕ ದರ್ಶನ್ ಸಮೇತ ಸನ್ನಿಧಿಗೆ ಬಂದು ಹರಕೆ ತೀರಿಸ್ತೀವಿ ಅಂತ ಅವರೆಲ್ಲರೂ ಕೂಡ ಕೋರ್ಕೊಂಡಿದ್ದಾರಂತೆ. ಇನ್ನು ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾದಂತಹ ಅವರ ಪತ್ನಿ ವಿಜಯಲಕ್ಷ್ಮಿ
ಚಾಮುಂಡೇಶ್ವರಿ ಪ್ರಸಾದವನ್ನು ಕೊಟ್ಟರು. ಚಪ್ಪಲಿ ಬಿಟ್ಟು ಅದನ್ನು ವಿನಮ್ರವಾಗಿ ಪ್ರಸಾದವನ್ನು ದರ್ಶನ್ ಸ್ವೀಕರಿಸಿದ್ದಾರೆ ಅಂತ. ಆಷಾಢ ಮಾಸ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಚಾಮುಂಡೇಶ್ವರಿ ಪ್ರಸಾದ ತಂದು ದರ್ಶನ್ಗೆ ಕೊಟ್ಟಿದ್ದಾರೆ. ಅದನ್ನು ಅವರು ವಿನಮ್ರವಾಗಿ ಸ್ವೀಕರಿಸಿದ್ದಾರೆ ಅಂತ ಮಾಹಿತಿ. ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಇನ್ನೇನು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು, ಅಂತಿಮ ಘಟ್ಟಕ್ಕೆ ಎಲ್ಲವೂ ಕೂಡ ಬರ್ತಾ ಇದೆ. ತನಿಖೆಯಲ್ಲಿ ಯಾವುದೇ ಲೋಪ ಆಗದಂತೆ ಇಂಚಿಂಚು ಮಾಹಿತಿಯನ್ನು ಪಡೆದು ಕಾನೂನು ತಜ್ಞರು, ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ತನಿಖೆ ನಡೆಸ್ತಾ ಇದ್ದಾರೆ. ಪ್ರಕರಣದ ತನಿಖೆಯನ್ನು ಎಲ್ಲ ಆಯಾಮದಲ್ಲಿ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವರು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅವಧಿಗೂ ಮುನ್ನವೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆದಿದ್ದು, ಅವಧಿಗೂ ಮುನ್ನ ಅಂತಂದರೆ ಒಟ್ಟು FIR ಆದ ದಿವಸದಿಂದ 90 ದಿನ ಟೈಮ್ ಇರುತ್ತೆ. ಅದಕ್ಕೂ ಮುನ್ನವೇ ಚಾರ್ಜ್ ಶೀಟ್ ಹಾಕ್ತಾರಂತೆ. ಈ ನಡುವೆ ಪೊಲೀಸರು FSL ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಅದಿನ್ನೂ ರಿಪೋರ್ಟ್ ಬಂದಿಲ್ಲ ಅವರಿಗೆ. ಅದೊಂದು ಕೆಲಸ ಆಗಬೇಕು, ಲಾಸ್ಟ್ ಮೂಮೆಂಟಲ್ಲಿ ಬರ್ತಾ ಇದೆ. ಹೈದರಾಬಾದ್ ಮತ್ತು ಬೆಂಗಳೂರು FSL ಅಧಿಕಾರಿಗಳಿಗೆ ಶೀಘ್ರವೇ ವರದಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. FSLಗೆ ಪತ್ರವನ್ನು ಬರೆದಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಯಾಕೆಂದರೆ ಎನ್ಕ್ವೈರಿ ಮಾಡ್ತಾ ಇರೋದು, ತನಿಖೆ ಮಾಡ್ತಾ ಇರೋದು ಅವರೇನೆ. ಹೈದರಾಬಾದ್ನಲ್ಲಿ CFSL ಅಂತ ಸೆಂಟ್ರಲ್ ಫಾರೆನ್ಸಿಕ್ ಲ್ಯಾಬೊರೇಟರಿ ಇದೆ, ಮತ್ತು ಬೆಂಗಳೂರಿನಲ್ಲಿ ನಾರ್ಮಲ್ FSL ಇದೆ. ಎರಡೂ ಕಡೆ ಕಳಿಸಿದ್ದಾರೆ. ಎರಡೂ ಕಡೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಶೀಘ್ರವೇ FSL ರಿಪೋರ್ಟನ್ನು ಕಳಿಸಿ, ನಾವು ಆದಷ್ಟು ಬೇಗ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಕೋರಿದ್ದಾರೆ. ಇನ್ನು 11 ದಿನಗಳ ಡೇಟಾವನ್ನು ಪೊಲೀಸರು ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಯಾವಾಗ ಅಂದರೆ ಜೂನ್ 1ರಿಂದ ಜೂನ್ 11ನೇ ತಾರೀಕು. ಜೂನ್ 8ಕ್ಕೆಲ್ಲ ಕೊಲೆ ಆಗಿದ್ದು. ಸೊ ಆ ಮೊಮೆಂಟ್ದೆಲ್ಲ ಕೇಳಿದ್ದಾರೆ, ಡೇಟಾಗೆಲ್ಲ. ಎಲ್ಲರ ಮೊಬೈಲ್ನಲ್ಲಿ ಕೆಲವು ಫೋಟೋಗಳೆಲ್ಲ ಡಿಲೀಟ್ ಆಗಿದೆ, ರಿಟ್ರೀವ್ ಆಗಬೇಕು. ಅವೆಲ್ಲ ಏನಿದೆ, ಏನು ಡಾಕ್ಯುಮೆಂಟ್ ಇದೆ, ಫೋಟೋ ವಿಡಿಯೋ ಏನಿದೆ ಅಂತ. ವಿಡಿಯೋಗಳು, ಮೆಸೇಜ್ಗಳು, ವಾಟ್ಸಪ್ ಚಾಟ್ಸು, ಹಣದ ವ್ಯವಹಾರ, ಗೂಗಲ್ ಸರ್ಚು, ಇವರೇನೇನು ಮಾಡಿದ್ದಾರೆ, ಡಿಲೀಟ್ ಆಗಿರುವ CCTV ದೃಶ್ಯಾವಳಿಗಳು ಎಲ್ಲ ಬೇಕು ಅವರಿಗೆ. ಆಮೇಲೆ ಸ್ಥಳ ಮಹಜರ್ ಮಾಡಿದ ವೇಳೆ ಪತ್ತೆಯಾದ ವಸ್ತುಗಳ ಮಾದರಿ, ರಕ್ತದ ಕಲೆ ಸೇರಿ ಹಲವು ಮಾಹಿತಿಗಳನ್ನು ಪೊಲೀಸರು FSLನಿಂದ ಕೇಳಿದ್ದಾರೆ. ಅದು ಕೂಡ ಸದ್ಯಕ್ಕೆ ಬರುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಬಂದ ತಕ್ಷಣ ಇವರು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಯಾವಾಗ FSL ರಿಪೋರ್ಟ್ ಬರುತ್ತೆ ಇಮ್ಮಿಡಿಯೇಟಾಗಿ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ.